ಹರೇ ಕೃಷ್ಣ, ನಮಸ್ತೆ. ಇಂದು ಅಂಗಳದಲ್ಲೇ ಬೆಳೆದಂತಹ ಒಂದಷ್ಟು ಸಸ್ಸಂಪತ್ತನ್ನು ಬಳಸಿಕೊಂಡು ಹೇಗೆಲ್ಲ ಕೂದಲ ಆರೈಕೆಯನ್ನು ಮಾಡ್ಕೋಬಹುದು ಎಂಬ ವಿಚಾರವಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ. 35 ಅಥವಾ 45 ವರ್ಷದ ನಂತರದವರಿಗೆಲ್ಲ ಸಾಕಷ್ಟು ಬಿಳಿ ಕೂದಲು ಬರ್ತಾ ಇರೋದು ಸಹಜ. ಅದನ್ನು ನಾವು ಸ್ವೀಕಾರ ಖಂಡಿತ ಮಾಡಬೇಕು. ಅದರ ಬದಲು ನಾವು ಹೇರ್ ಡೈಯನ್ನು, ರಾಸಾಯನಿಕ ಹೇರ್ ಡೈಯನ್ನು ಬಳಸೋದ್ರಿಂದ ಕೂದಲ ಆರೋಗ್ಯದ ಜೊತೆಗೆ ನಮ್ಮ ಆರೋಗ್ಯ ಕೂಡ ಹಾಳಾಗುತ್ತೆ. ಅದನ್ನು ಮನಗಂಡು ಈಗ ಸಾಕಷ್ಟು ಮಹಿಳೆಯರು ಜಾಗೃತರಾಗಿ ಈ ಸಾಂಪ್ರದಾಯಿಕ ವಸ್ತುಗಳನ್ನು ಬಳಸ್ಕೊಂಡು ಕೂದಲನ್ನು ಆರೈಕೆ ಮಾಡಿಕೊಳ್ಳೋ ತಮ್ಮೆಲ್ಲರ ಚಿತ್ತವನ್ನು ವಹಿಸಿದ್ದಾರೆ. ಅದು ಈಗ ಸಾಕಷ್ಟು ಭರಾಟೆಯಲ್ಲಿರೋದನ್ನು ಕಾಣಬಹುದು. ಸತ್ಯ ಏನಂದರೆ, ಒಮ್ಮೆ ಆದಂತಹ ಬಿಳಿ ಕೂದಲು ಖಂಡಿತ ಕಪ್ಪಾಗೋದಿಲ್ಲ. ಮದರಂಗಿ, ಭೃಂಗರಾಜ, ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ, ದಾಸವಾಳ ಇವುಗಳನ್ನೆಲ್ಲ ಬಳಸ್ಕೊಂಡು ಅವುಗಳೆಲ್ಲ ರಸ ನಮ್ಮ ಮದರಂಗಿಯೊಂದಿಗೆ ಬೆರೆತು ಅವು ಒಂದು ವಿಭಿನ್ನ ರೀತಿಯ ಬಣ್ಣವನ್ನು ಕೂದಲಿಗೆ ಕೊಡುತ್ತೆ. ಅದನ್ನು ಮಾತ್ರ ನಾವು ಖಂಡಿತ ಸ್ವೀಕಾರ ಮಾಡಬೇಕು. ಅದನ್ನು ಬಿಟ್ಟು ನಾವು ಕಪ್ಪು ಕೂದಲಾಗುತ್ತೆ ಅಂತ ಖಂಡಿತ ಆಗೋದಿಲ್ಲ. ತಂತಾನೆ ಅಂದರೆ ಒಂದು ಪ್ರತಿ ವಾರ ನಾವು ಆಗ್ತಾ ಅದು ಕಾಲಕ್ರಮೇಣ ಅದು ಕಪ್ಪು ಕೂದಲಾಗಿ ಪರಿವರ್ತನೆ ಆಗಬಹುದು. ಆದರೆ ಅದು ಲೇಪನ ಮಾತ್ರ. ಆದರೆ ಮತ್ತೆ ನಾವು ಆರೈಕೆ ಮಾಡ್ತಾನೇ ಇರಬೇಕಾಗುತ್ತೆ. ಮದರಂಗಿಯ ಜೊತೆಗೆ ಇದನ್ನು, ಈ ಎಲ್ಲ ಪರಿಕರಗಳನ್ನು ನಾವು ವಾರ ಹಾಕ್ತಾ ಇದ್ದರೆ ಅದು ಕೂದಲ ಬಣ್ಣ ಬದಲಾಗ್ಬೋದು. ಆದರೆ ಬಿಳಿ ಕೂದಲು ಖಂಡಿತ ಅದು ಹುಟ್ತಾನೇ ಇರುತ್ತೆ. ನಾವು ಅದಕ್ಕೆ ಈ ಥರದ ಆರೈಕೆ ಮಾಡ್ತಾನೇ ಹೋಗಬೇಕಾಗತ್ತೆ. ಅದನ್ನು ಖಂಡಿತ ಎಲ್ಲರೂ ಆ ಒಂದು ಸತ್ಯವನ್ನು ಒಪ್ಕೊಳ್ಳೇಬೇಕಾಗಿದೆ. ನಾವು ತಕ್ಷಣ ಕೂದಲು ಕಪ್ಪಾಗುತ್ತೆ ಖಂಡಿತ ಆಗಲ್ಲ. ಅದಾಗುತ್ತೆ ಅನ್ನೋದಾದರೆ ಅದೇನಿದ್ರೂ ಕೆಮಿಕಲ್ಸ್, ಹೇರ್ ಡೈಯಿಂದ ಮಾತ್ರವೇ ಅದು ಆಗುವಂಥದ್ದು. ನಾನು ಇಲ್ಲಿ ಮದರಂಗಿ ಅಂಗಳದಲ್ಲೇ ಬೆಳೆದಂತಹ, ಅಂದರೆ ನನಗೆ ಕೈತೋಟದಲ್ಲಿ ಇವುಗಳನ್ನೆಲ್ಲ ಇಳಿಸ್ಕೋಬೇಕು ಅನ್ನೋದು ಆಸೆ. ಹಾಗಾಗಿ ನಾನು ಮದರಂಗಿ, ಅದು ವಾರ ಆದ್ರೇನು ತುಂಬ ಕಷ್ಟ ಆಗೋದಿಲ್ಲ. ಪಾಟ್ಗಳಲ್ಲಿ ನಾವು ಎಷ್ಟು ಆಹಾರ ಕೊಡ್ತೀವಿ ಅಷ್ಟೇ ಅದು ಬೆಳವಣಿಗೆ ಆಗೋದು. ಹಾಗಾಗಿ ನೀವೇನು ಅದು ಮರದ ಗಾತ್ರ ಆಗುತ್ತೆ ಎನ್ನುವಂಥ ಭಯ ಖಂಡಿತ ಬೇಡ. ಆ ಒಂದು ಸಸ್ಯದ ಎಲೆಗಳನ್ನು ನಾವು ಪ್ರತಿ ವಾರ ತೆಗಿತಾ ಇದ್ದಾಗೆ ಮತ್ತೆ ಚಿಗುರೊಡೆಯುತ್ತೆ. ಮತ್ತು ರೋಸ್ಮೆರಿ ನರ್ಸರಿಯಲ್ಲಿ ಸಿಗುತ್ತೆ. ಅದು ಮತ್ತು ದಾಸವಾಳ ಪೂಜೆಗೆ ಖಂಡಿತ ಬೇಕು. ಶಂಖಪುಷ್ಪ ಅಂದರೆ ಅದನ್ನು ಪೂಜೆಗೂ ಬಳಸ್ಬೋದು. ಮತ್ತು ಇದನ್ನು ನಾವು ಪುಷ್ಪಾಲಂಕಾರಕ್ಕೆ, ನಾನು ಹೂಗಳ ಬಗ್ಗೆನೇ ಅಧ್ಯಯನ ಮಾಡ್ತಿರೋದ್ರಿಂದ ಶಂಖಪುಷ್ಪ ಅಂದರೆ ನನ್ನ ಹತ್ರ ತುಂಬ ಇರುತ್ತೆ. ಅದನ್ನು ನಾನು ಬಳಸ್ಕೊಂಡಿದ್ದೇನೆ. ಅಂದರೆ ಇಂಡಿಗೋ ಬದಲಾಗಿ ಅದನ್ನು ಬಳಸ್ಕೊಂಡಿದ್ದೇನೆ. ಅಂದರೆ ಇಂಡಿಗೋ ಎಲೆನ ನನ್ನ ಅಂಗಳದಲ್ಲಿ, ಅಂದರೆ ಆ ಸಸ್ಯ ನನ್ನ ಅಂಗಳದಲ್ಲಿಲ್ಲ. ಹಾಗಾಗಿ ಆ ಶಂಖಪುಷ್ಪದ ಬಣ್ಣ ನನ್ನ ಕೂದಲಿಗೆ ಮೆರುಗನ್ನು ಕೊಡ್ಬೋದು ಅನ್ನೋ ಕಾರಣಕ್ಕೆ ಅದನ್ನು ಬಳಸ್ಕೊಂಡಿದ್ದೀನಿ. ಮತ್ತು ಈ ಶಂಖಪುಷ್ಪ ಮತ್ತು ದಾಸವಾಳದ ತೊಟ್ಟು ಮತ್ತು ಪುಂಕೇಸರ ಎರಡನ್ನು ತೆಗೆದು ಬಳಸಿಕೊಂಡಿದ್ದೀನಿ. ಮತ್ತು ಭೃಂಗರಾಜನೂ ಕೂಡ ನಾನು ಊರಿಗೆ ಹೋದಾಗ ಒಮ್ಮೆ ತಂದಿದ್ದೆ. ಅದು ಕೂಡ ಪ್ರತಿ ಸಾರಿ ಆ ಸೀಡ್ಸು ಬೇರೆ ಬೇರೆ ಪಾಟ್ಗಳಲ್ಲಿ ಗಾಳಿಯಿಂದ ಪ್ರಸಾರ ಆಗಿ ಅಲ್ಲಲ್ಲಿ ಹುಟ್ಕೋತಾ ಇರುತ್ತೆ. ಅದನ್ನು ಕೂಡ ಆಗಾಗ ಸಿಗ್ತಾ ಹೋಗುತ್ತೆ. ವಾರದಲ್ಲಿ ಒಂದು ಇಡಿಯಷ್ಟು ಸಿಗುತ್ತೆ. ಅದನ್ನು ಕೂಡ ಬಳಸ್ಕೊಂಡಿದ್ದೀನಿ. ಅಂದರೆ ಇವೆಲ್ಲ ದೇಶಿ, ಭೃಂಗರಾಜ ದೇಶಿ, ಮತ್ತು ಕರಿಬೇವು ದೇಶಿ, ರೋಸ್ಮೆರಿ ಗೊತ್ತಿಲ್ಲ, ನಾವು ನರ್ಸರಿಯಿಂದ ತಂದಿದ್ದೀವಿ. ರೋಸ್ಮೆರಿ ಅಂತೂ ತುಂಬ ಪರಿಮಳ ಇರುತ್ತೆ. ನಾವು ಅದನ್ನು ರುಬ್ಬಿ ಮಾಡ್ತಾ ಇದ್ದಾಗ ಅದರಲ್ಲಿ ಬರ್ತಕ್ಕಂಥ ವಿಭಿನ್ನವಾದ ಪರಿಮಳ ಒಂದು ರೀತಿ ಆಸ್ವಾದಿಸುವಾಗ, ಮತ್ತು ಅದನ್ನು ತಿನ್ನೋ ಚಪಲದವರೆಗೂ ಹೋಗುತ್ತೆ. ನನಗಂತೂ ತುಂಬ ಅದರ ಘಮ ಇಷ್ಟ ಆಗುತ್ತೆ. ನೋಡಲಿಕ್ಕೂ ಕೂಡ ಹಚ್ಚ ಹಸಿರಾಗಿತ್ತು ನರ್ಸರಿಯಿಂದ ತಂದಾಗ. ಈಗ ತನ್ನ ಬಣ್ಣವನ್ನೇ ಕಳ್ಕೊಂಡ್ಬಿಟ್ಟಿದೆ ಅಂಗಳದಲ್ಲಿ. ಈಗಾಗಲೇ ನಾನು 3 ಸಸ್ಯವನ್ನು ನರ್ಸರಿಯಿಂದ ತಂದಿದ್ದೇನೆ. ಆದರೆ ಅದು ಹೆಚ್ಚು, ಅಂದರೆ ಸದ್ಯ ತಂದದ್ದನ್ನೆಲ್ಲ ಕಿತ್ತು ನಾನು ಬಳಸ್ಕೊಳ್ಳೋದ್ರಿಂದೇನೋ ಅದಕ್ಕೆ ಹಾನಿ ಆಗ್ತಾಯಿದೆ ಅನ್ಕೋತೀನಿ. ಇನ್ಮೇಲಾದರೂ ಅದನ್ನು ಜಾಗೃತಿಯಾಗಿ ನೋಡ್ಕೋಬೇಕಾಗಿದೆ. ಮತ್ತು ಬೆಟ್ಟದ ನೆಲ್ಲಿಕಾಯಿಯನ್ನು ಪ್ರತಿನಿತ್ಯ ನಾವು ಒಂದೊಂದು ಬೆಟ್ಟದ ನೆಲ್ಲಿಕಾಯಿ ತಿನ್ನೋದ್ರ ಜೊತೆಗೆ ಅದನ್ನು ಈ ಕೂದಲ ಆರೈಕೆಗೆ ಅದರ ಮಹತ್ವ ಹೇಳಲೇಬೇಕಾಗಿಲ್ಲ. ಕೂದಲು ಕಪ್ಪಾಗಲಿಕ್ಕೆ ನೆಲ್ಲಿಕಾಯಿ ಎಣ್ಣೆ
ಮತ್ತು ಭೃಂಗರಾಜ ಎಣ್ಣೆ, ರೋಸ್ಮೆರಿ ಎಣ್ಣೆ ಇವುಗಳೆಲ್ಲ ಅದರ ಪಾಲು ತುಂಬ ಮುಖ್ಯವಾದ್ದರಿಂದ ಇವುಗಳನ್ನೆಲ್ಲ ನಾವು ಬಳಸಿ ಕೂದಲ ಆರೈಕೆಗೆ ಅದೊಂದು ಹೇರಡೆಯಾಗಿ ಕಲೋಂಜಿ ಕೂಡ ಅದು ಕೂಡ ಹೆಚ್ಚಿನ ಕೂದಲಿನ ಬಣ್ಣಕ್ಕೆ ಮತ್ತು ಕೂದಲ ಆರೈಕೆಗೆ ಹೆಚ್ಚಿನ ಮಾನ್ಯತೆಯನ್ನು ನೀಡಿರೋದ್ರಿಂದ ಇವುಗಳೆಲ್ಲ ನಮ್ಮ ಕೂದಲ ಆರೈಕೆಗೆ ಒಂದೊಳ್ಳೆಯ ಆರೋಗ್ಯವನ್ನು ಖಂಡಿತ ಕೊಡ್ತವೆ. ಹಾಗಾಗಿ ನಾನು ಇವುಗಳನ್ನೆಲ್ಲ ರುಬ್ಬಿ ಒಂದು ಕಬ್ಬಿಣದ ಬಾಣಲೆಯಲ್ಲಿ ಇಟ್ಟು ನೋಡಿ ಎಷ್ಟು ಚೆಂದ ಅದರ ಪರಿಮಳ. ಸುಮ್ಮನೆ ಅದನ್ನು ಪೌಡ್ರು ಮಾಡಿ ಕೈಯಲ್ಲಿ ಹಿಚ್ಕಿದ್ರೆ ಸಾಕು ಕಪ್ಪು ಬಣ್ಣ ಬರುತ್ತೆ ಕಲೋಂಜಿಯಲ್ಲಿ. ಈ ಎಲ್ಲ ವಸ್ತುಗಳನ್ನು ನಾವು ಒಂದೆಡೆ ಕಲೆ ಹಾಕಿದಾಗ ಅದು ವಿಭಿನ್ನವಾದಂತಹ ಬಣ್ಣವನ್ನು ಖಂಡಿತ ಕೊಡುತ್ತೆ. ಹಾಗಾಗಿ ಮತ್ತು ಕೂದಲ ಆರೈಕೆ ನಾವೀಗ ಎಲ್ಲ ರಸವನ್ನು ಹಾಕಿದಾಗ ಅದೊಂದು ರೀತಿಯ ಸ್ವಾದಿಷ್ಟವಾದಂತಹ ಆ ರುಚಿಯನ್ನು ಕೊಡುತ್ತೆ. ಆ ರುಚಿ ನಮ್ಮ ಕೂದಲಿಗೆ ಹೋಗಿ ನೋಡಿ ಈ ರೀತಿ ಅದು ಎಲ್ಲ ಬಣ್ಣ ಎಲ್ಲ ನಾವು ಹಾಕಿರ್ತಕ್ಕಂಥ ಎಲ್ಲ ವಸ್ತುಗಳು ಕರಿಬೇವು, ಭೃಂಗರಾಜ, ನೆಲ್ಲಿಕಾಯಿ ಇವುಗಳೆಲ್ಲದರ ಬಣ್ಣ ಈ ಬಣ್ಣಕ್ಕೆ ಹೋಲುತ್ತೆ. ಇದನ್ನು ಒಂದು ಕಬ್ಬಿಣದ ಬಾಣಲೆಯಲ್ಲಿ ಹಾಕಿ ಮುಂಜಾನೆ ಹಚ್ಕೊಳ್ಳೋದ್ರಿಂದ ನಾವು ಅದು ಕೂದಲು ಕಪ್ಪಾಗುತ್ತೋ ಏನಾಗುತ್ತೋ ಗೊತ್ತಿಲ್ಲ, ಮದರಂಗಿ ಬಣ್ಣಕ್ಕಂತೂ ಬರುತ್ತೆ. ಒಂದೊಳ್ಳೆಯ ಅಪಾಯ ಖಂಡಿತ ಇಲ್ಲ ಆರೋಗ್ಯ ದೃಷ್ಟಿಯಿಂದ. ಎಲ್ಲಿ ಯಾವ ವಸ್ತು ಒಂದಷ್ಟು ಏರುಪೇರಾದರೂ ಯಾವುದೇ ರೀತಿಯ ತೊಂದರೆ ಆಗದೆ ಖಂಡಿತ ನಾವು ನೀವೆಲ್ಲ ಇದನ್ನು ಧೈರ್ಯವಾಗಿ ಹಚ್ಬೋದು ಅಂತ ಹೇಳ್ತಾ ಇದಾಗಿತ್ತು ಇಂದಿನ ವಿಶೇಷ. ವಂದನೆಗಳು.